ತುಮಕೂರಿನ ಜಯನಗರದಲ್ಲಿರುವ ಎಸ್ಎಲ್ವಿ ಮಹಿಳಾ ಮಾರ್ಟ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಗೃಹಿಣಿಯರಿಗೆ ಉದ್ಯೋಗ ನೀಡುವುದಾಗಿ ನಂಬಿಸಿ ಹೆಚ್ಚಿನ ಆದಾಯ ಆಸೆ ತೋರಿಸಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿಸಿಕೊಂಡು ಗ್ರಾಹಕರಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. ಕಂಪನಿಯು ವಿವಿಧ ಯೋಜನೆಗಳ ಮೂಲಕ ಮಹಿಳೆಯರು ಹಾಗೂ ಸಾರ್ವಜನಿಕರಿಂದ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿದ್ದು, ಇದೀಗ ಸಂಸ್ಥೆ ಮುಚ್ಚಲ್ಪಟ್ಟಿದೆ ಎನ್ನಲಾಗುತ್ತಿದೆ. ಸಂಸ್ಥೆಯ ಸಿಬ್ಬಂದಿಗಳಾದ ಮ್ಯಾನೇಜರ್ ಕೃಷ್ಣಮೂರ್ತಿ, ಕಾವ್ಯ, ಅಭಿಷೇಕ್ ಸೇರಿದಂತೆ ಇತರರು ಕೂಡ ಗ್ರಾಹಕರ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ನೊಂದವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೂರಾರು ಮಂದಿ ಗ್ರಾಹಕರು ತುಮಕೂರಿನ ಜಯನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು, ಪ್ರಕರಣದ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ನೊಂದ ಮಹಿಳೆಯರು ಹಾಗೂ ಗ್ರಾಹಕರಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಪ್ರಕರಣದ ಸತ್ಯಾಸತ್ಯತೆ ಕುರಿತು ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಆಗ್ರಹಿಸಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎಸ್ಎಲ್ವಿ ಮಹಿಳಾ ಮಾರ್ಟ್ ಎಂಬ ಕಂಪನಿಯಿಂದ ಹಲವಾರು ಜನ ಮೋಸಗೊಳಗಾಗಿ ಭಾಳ ತೊಂದರೆ ಉಂಟಾಗಿದ್ದಾರೆ. ಎಷ್ಟೋ ಜನ ಬಡ ಕುಟುಂಬದಲ್ಲೂ ಸಹ 30,000 ಲಕ್ಷ ಸಣ್ಣ ಪುಟ್ಟ ಹಣವೇ ಆಗಲಿ ಎಷ್ಟು ಲಕ್ಷಗಟ್ಟಲೆ ಆಗಿದೆ ಎಂಬುದೇ ಭಾಳ ಸೋಜಿಗಾಗಿದೆ. ಹಾಗಾಗಿ ಈ ನಮ್ಮ ಪೊಲೀಸ್ ಇಲಾಖೆ ಆ ತುಮಕೂರಿನ ಕೃಷ್ಣಮೂರ್ತಿ ಇಲ್ಲಿದ್ದರ ಹುಡುಕಿ ಆ ಬಡ ಜನಗಳಿಗೆ ನ್ಯಾಯ ಒದಗಿಸ್ಬೇಕು ಮತ್ತು ಲಕ್ಷಾಂತರ ಜನ ಈ ಉದ್ಯೋಗನ ನಂಬ್ಕೊಂಡಿದ್ರು. ಅಂದರೆ ಉತ್ಪತ್ತಿ ಪ್ಯಾಕಿಂಗ್ ಆಗಿರ್ಬೋದು, ಮತ್ತು ಮಾಪ್ ಪ್ಯಾಕಿಂಗು, ಈ ಸಣ್ಣ ಪುಟ್ಟ ಈ ಬತ್ತಿ, ಅಗರಬತ್ತಿ ಈ ಥರ ಎಲ್ಲ ಕೆಲಸ ಕೊಡ್ತಿದ್ರು. ಆದರೆ ಏನಾಯಿತು ಇದು ಗೊತ್ತಾಗಲಿಲ್ಲ. ಭಾಳಷ್ಟು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿದ್ರು, ಭಾಳ ಕಷ್ಟಪಡ್ತಿದ್ದಾರೆ. ಬೇರೆ ಒಬ್ಬರು ಇನ್ನೊಬ್ರ ಹತ್ರ ಇನ್ವೆಸ್ಟ್ ಮಾಡಿ ಭಾಳ ದೊಡ್ಡ ಹಾನಿ ಉಂಟಾಗ್ಬಿಟ್ಟಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಬೇಗ ಎಚ್ಚೆತ್ಕೊಂಡು ಈ ಒಂದು ನೊಂದತವರಿಗೆ ನ್ಯಾಯ ಕೊಡಿಸಬೇಕಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿಯಾದ ರಘುನಂದನ್ ಈ ಪ್ರಕರಣದ ಕುರಿತು ಪೊಲೀಸ್ ಇಲಾಖೆಯ ಮುಂದಿನ ಕ್ರಮ ಏನು, ನೊಂದವರಿಗೆ ನ್ಯಾಯ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮಸ್ಕಾರ, ನಾನು ದಾಕ್ಷಾಯಿಣಿ ಅಂತ. ನಾನು ಈಗ ಯೂಟ್ಯೂಬಲ್ಲಿ ನೋಡಿಕೊಂಡೆ ಬಂದಾಗ ಅವರು ಭರವಸೆ ಕೊಟ್ಟರು. ಇದೇನು ಕೇಳಿದ್ವಿ ಫ್ರಾಡ ಸರ್ ಹೆಂಗೆ ಅಂತ. ಇಲ್ಲ ಮೇಡಮ್, ಇದು ಚೆನ್ನಾಗಿ ನಡೀತಾ ಇದೆ, ಈಗ 1 ವರ್ಷದಿಂದ ನಡೀತಾ ಇದೆ ಅಂತ. ನಾವು ಆಸೆಯಿಂದ 2 ಲಕ್ಷ ಏಪ್ರಿಲಲ್ಲಿ ಹಾಕಿದ್ವಿ. ಮೇಯಿಂದ ನಮಗೆ ಯಾವುದೇ ದುಡ್ಡು ಬಂದಿಲ್ಲ. ಹಾಗಾಗಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ವಿ. ಆದಷ್ಟು ಬೇಗ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇಲ್ಲ ಸರ್, ಇವಾಗ ಬಂದಿದ್ದೀವಿ, ಕಂಪ್ಲೇಂಟ್ ಕೊಡಬೇಕು. ಕೃಷ್ಣಮೂರ್ತಿಗೆ ನಾವು ಕೊಟ್ಟಿರೋದು, ಮ್ಯಾನೇಜರ್. ಇಲ್ಲಿ ಎಸ್ಎಲ್ವಿ ತುಮಕೂರು ಮ್ಯಾನೇಜರ್ ಅವರು, ಅವ್ರಿಗೆ ಕೊಟ್ಟಿರೋದು. ನಾವು ಅವರೇ ಕೊಡಬೇಕು ಅಂತ ನಾವು ರೆಸಿಪ್ಟ್ ಇದೆ. 2 ರೆಸಿಪ್ಟ್ ಕೊಟ್ಟಿದ್ದಾರೆ. 1 ಲಕ್ಷದ 2 ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಹೆಸರು ವಿಜಯ್ ಅಂತ. ನಾವು ಎಸ್ಎಲ್ವಿ ಮಹಿಳಾ ಮಾರ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಹಿಂಗೆ ಯೂಟ್ಯೂಬಲ್ಲಿ ನೋಡಿ ನಮ್ಮ ಮನೆಯವರು ಸುಮ್ಮನೆ ಕೈಗೆ ಕೂತ್ಕೊಂಡಿರ್ತಾರೆ ಅಂತೇಳಿ ಕೆಲಸ ಬೇಕು ಅಂತೇಳಿ ಯೂಟ್ಯೂಬಲ್ಲಿ ನೋಡಿದ್ದು ಒಳ್ಳೆ ಆಪರ್ಚುನಿಟಿ ಅಂತೇಳಿ ನಾವು ಸೇರ್ಕೊಂಡು ಇದರಲ್ಲಿ ಸ್ಟಾರ್ಟಿಂಗ್ 25,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಇದರಲ್ಲಿ ಇವರೆಲ್ಲ ಐತೆ ಅಮೌಂಟ್ ಬರುತ್ತೆ, ತಿಂಗಳ 7 ಸಾವಿರ ಬರುತ್ತೆ ಹಿಂಗೆ ಅಂತೇಳಿ ಒಂದು 6 ತಿಂಗಳವರೆಗೂ ಹೇಳಿದ್ರು ನಮಗೆ. ಸ್ಟಾರ್ಟಿಂಗ್ ಒಂದೇ ತಿಂಗಳು ತಗೊಂಡಿದ್ದು 7,000. ಆಮೇಲಿಂದ ಈ ಥರ ಫ್ರಾಡ್ ಕೆಲಸ ಮಾಡಿ ಕಂಪ್ನಿಯವರು ಊರು ಬಿಟ್ಟು ಹೊರಟೋಗ್ಬಿಟ್ಟಿದೆ. ನಮಗೆಲ್ಲ ಅನ್ಯಾಯ ಆಗಿದೆ. ನಮಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಪೊಲೀಸರು ಕೇಳ್ಕೊತಾ ಇದ್ದೀವಿ. ಯಾರೇ ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಫ್ರಾಡ್ ಕಂಪ್ನಿಗಳಿಗೆಲ್ಲ ಭಾಳ ಮೋಸ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಲ್ರೆಡಿ, ನಡೀತಾ ಇದೆ. ಅವರು ಸಿಕ್ಕಿದಂತೆ ಬರ್ತಾ ಇದೆ, ಇನ್ಫಾರ್ಮೇಷನ್ ಗೊತ್ತಿಲ್ಲ. ಆದರೆ ನಮಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ಸಿಸ್ಟಮ್ ಕೇಳ್ಕೊತಾ ಇದ್ದೀವಿ ಪೊಲೀಸ್. ಐದು ಕೊಟ್ಟೋದೇನು ಕೇಳ್ತೀವಿ.